ನಾವು ಪ್ರಿವಿಯಸ್ ವಿಡಿಯೋದಾಗ ಸ್ಟ್ರಿಂಗ್ ಅನ್ನ ಯಾವ ರೀತಿ ಲಿಟರಲ್ ಯೂಸ್ ಮಾಡ್ಕೊಂಡ ಕ್ರಿಯೇಟ್ ಮಾಡಬಹುದು ಅಂತ ಹೇಳಿ ನೋಡಿದ್ವಿ. ಈ ವಿಡಿಯೋದಾಗ ಸ್ಟ್ರಿಂಗ್ ನ ನ್ಯೂ ಕೀವರ್ಡ್ ಯೂಸ್ ಮಾಡ್ಕೊಂಡ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂತ ಹೇಳಿ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಲಾಸ್ಟ್ ವಿಡಿಯೋದಾಗ ಸ್ಟ್ರಿಂಗ್ ಇಮ್ಯೂಟೇಬಲ್ ಅಂದ್ರೆ ಒಂದ್ಸಲ ಕ್ರಿಯೇಟ್ ಮಾಡಿದ್ರೆ ಅದನ್ನ ಇನ್ನೊಂದ್ಸಲ ಚೇಂಜ್ ಮಾಡಕ್ ಆಗಂಗಿಲ್ಲ ಅಂತ ಹೇಳಿ ನೋಡಿದ್ವಿ. ಅದರದ ಎಕ್ಸಾಂಪಲ್ ನೋಡೋಣ ಅಂತ ಸೊ ನಾವ ಈ ಎಕ್ಸಾಂಪಲ್ ನೋಡಿದ್ರೆ ನಾನು ಲೈನ್ ನಂಬರ್ 4 ದಾಗ ಸ್ಟ್ರಿಂಗ್ S1 ಈಕ್ವಲ್ ಟು ಹಲೋ ಅಂತ ಹೇಳಿ ಕ್ರಿಯೇಟ್ ಮಾಡಾಕತ್ತೀನಿ. ಅವಾಗ ಏನಾಕೈತಿ ಅಂತಂದ್ರೆ ನಮ್ದ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ ದಾಗ ಹಲೋ ಅಂತ ಹೇಳಿ ಆಬ್ಜೆಕ್ಟ್ ಕ್ರಿಯೇಟ್ ಆಗಿ ಆ ಮೆಮರಿ ಅಡ್ರೆಸ್ ನ S1 ರಿಟರ್ನ್ ಹಾಕೈತಿ. ಅದಾದ್ಮೇಲೆ ಲೈನ್ ನಂಬರ್ 5 ದಾಗ ನಾ ಏನ್ ಮಾಡಾಕ್ತೀನಿ S2 ಈಕ್ವಲ್ ಟು S1 ಅಂತ ಹೇಳಿ ಮಾಡಾಕತ್ತೀನಿ. ಅವಾಗ ಹಲೋ ಅಂತ ಹೇಳಿ ಮೆಮರಿ ಅಲೋಕೇಟ್ ಆಗಿರ್ತೈತ್ಲ, ಈ ಮೆಮರಿ ಅಲೋಕೇಟ್ ಆಗಿರುವಂತ ಅಡ್ರೆಸ್ ನ S2 ರಿಟರ್ನ್ ಹಾಕೈತಿ. ಸೊ ಎರಡು S1 S2 ಸೇಮ್ ಮೆಮರಿ ಅಡ್ರೆಸ್ ಗೆ ಪಾಯಿಂಟ್ ಮಾಡ್ತಿರ್ತಾವ. ಸೊ ಯಾವಾಗ ನಾನು S1 ಈಕ್ವಲ್ ಟು S1 ಪ್ಲಸ್ ವರ್ಲ್ಡ್ ಅಂತ ಹೇಳಿ ಮಾಡ್ತೀವಲ್ಲ, ಇದ S1 ದಾಗ ಆಲ್ರೆಡಿ ಹಲೋ ಐತಿ. ಅದ್ರ ಮುಂದೆ ನಾನು ಪ್ಲಸ್ ಅನ್ನುವಂತ ಸಿಂಬಲ್ ಸ್ಟ್ರಿಂಗ್ ದಾಗ ಏನ್ ಮಾಡ್ತೈತಿ ಕಾಂಕ್ಯಾಟಿನೇಷನ್ ಆಪರೇಷನ್ ಮಾಡ್ತೈತಿ. ಅವಾಗ ನಮ್ದು ಹೊಸ ಸ್ಟ್ರಿಂಗ್ ಏನಾಯ್ತ ಹಲೋ ವರ್ಲ್ಡ್ ಅಂತ ಹೇಳಿ ಆಯ್ತಾ. ಸೊ ಇಲ್ಲಿ ಎಕ್ಸಿಸ್ಟಿಂಗ್ ಹಲೋನ ಚೇಂಜ್ ಆಗಿಲ್ಲ ಹಲೋ ವರ್ಲ್ಡ್ ಅಂತೇಳಿ. ಅದ್ರ ಬದ್ಲಿ ಏನಾಕೈತಿ ಅಂದ್ರೆ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ ದಾಗ ಹಲೋ ವರ್ಲ್ಡ್ ಅಂತೇಳಿ ಆಬ್ಜೆಕ್ಟ್ ಐತೆ ಅಂತ ಹೇಳಿ ನೋಡ್ತೈತಿ. ಇಲ್ಲ, ಅದ್ರ ಸಲುವಾಗಿ ಜಾವಾ ಏನ್ ಮಾಡ್ತೈತಿ, ಈ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ ದಾಗ ಹಲೋ ವರ್ಲ್ಡ್ ಅಂತೇಳಿ ಹೊಸ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಈ ಹೊಸ ಆಬ್ಜೆಕ್ಟ್ ದ ಮೆಮರಿ ಅಡ್ರೆಸ್ ನ ರಿಟರ್ನ್ ಮಾಡ್ತೈತಿ. ಅವಾಗ S1 ನ ಈ ಹೊಸ ಮೆಮರಿ ಅಡ್ರೆಸ್ ಗ ಪಾಯಿಂಟ್ ಮಾಡ್ತಿರ್ತೈತಿ. ಸೊ ಈ ಪ್ರೋಗ್ರಾಮ್ ದಾಗ ನಾ ಏನ್ ಮಾಡೀನಿ ಅಂತಂದ್ರ S1 ನ ಚೇಂಜ್ ಮಾಡೋಕ್ಕಿಂತ ಮುಂಚೆ ನಾ ಏನ್ ಮಾಡಾಕತ್ತೀನಿ S1 ದ S2 ದ ಅಡ್ರೆಸ್ ಪ್ರಿಂಟ್ ಮಾಡಾಕತ್ತೀನಿ. ಅದಾದ್ಮೇಲೆ ನಾ ಇಲ್ಲೇ ಲೈನ್ ನಂಬರ್ 8 ದಾಗ ಇದನ್ನ ಬೇಸಿಕಲಿ ಕಾಂಕ್ಯಾಟಿನೇಷನ್ ಆಪರೇಟ್ ಮಾಡಾಕತ್ತೀನಿ. ಅದಾದ್ಮೇಲೆ ಚೇಂಜ್ ಮಾಡಿಂದ ನಾನು ಅಗೇನ್ ಮೆಮರಿ ಅಡ್ರೆಸ್ ಆಫ್ S1 S2 ನ ಪ್ರಿಂಟ್ ಮಾಡಾಕತ್ತೀನಿ. ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಸೊ S1 ದ ಮೆಮರಿ ಅಡ್ರೆಸ್ ಸೇಮ್ ಐತಿ, S2 ದನು ಮೆಮರಿ ಅಡ್ರೆಸ್ ಸೇಮ್ ಐತಿ. ಯಾಕಂದ್ರೆ ನಾನು S1 ಹಲೋ ಅಂತ ಹೇಳಿ ಮಾಡೀನಿ, ಅದಾದ್ಮೇಲೆ S2 ಈಕ್ವಲ್ ಟು S1 ಮಾಡೀನಿ. ಎರಡು ಸೇಮ್ ಮೆಮರಿ ಲೊಕೇಶನ್ ಗ ಪಾಯಿಂಟ್ ಮಾಡಾಕತ್ತಾವ. ನೀವು S1 ಸೊ ಈ ಲೈನ್ ದಾಗ ನಾ ಏನ್ ಮಾಡಾಕ್ತೀನಿ ಚೇಂಜ್ ಮಾಡಿಂದ S1 ನ ಪ್ರಿಂಟ್ ಮಾಡಾಕ್ತೀನಿ ಹಲೋ ವರ್ಲ್ಡ್ ಅಂತ ಹೇಳಿ ಬಂತ. ಚೇಂಜ್ ಆದ್ಮೇಲೆ ನಾವ ಮೆಮರಿ ಅಡ್ರೆಸ್ ನೋಡಿದ್ರೆ S1 ದ ಮೆಮರಿ ಅಡ್ರೆಸ್ ಚೇಂಜ್ ಆಗೈತಿ. S2 ಈ ಸ್ಟಿಲ್ ಪಾಯಿಂಟಿಂಗ್ ಟು ದ ಓಲ್ಡ್ ಅಡ್ರೆಸ್. ಈ ರೀತಿ ನಮ್ದ ಸ್ಟ್ರಿಂಗ್ ಇಮ್ಯೂಟೇಬಲ್ ಐತಿ. ನಮ್ದ ನೆಕ್ಸ್ಟ್ ನಾವ್ ಸ್ಟ್ರಿಂಗ್ ನ ಯಾವ ರೀತಿ ನ್ಯೂ ಕೀವರ್ಡ್ ಯೂಸ್ ಮಾಡ್ಕೊಂಡ ಕ್ರಿಯೇಟ್ ಮಾಡ್ಬೇಕಂತ ಹೇಳಿ ನಾವ ಸ್ಟ್ರಿಂಗ್ S2 ಈಕ್ವಲ್ ಟು ನ್ಯೂ ಸ್ಟ್ರಿಂಗ್ ಡಬಲ್ ಕೊಟ್ಟಾಗ ಹಲೋ ಅಂತ ಹೇಳಿ ಕ್ರಿಯೇಟ್ ಮಾಡಬಹುದು. ಈ ರೀತಿ ನಾವ ಸ್ಟ್ರಿಂಗ್ ನ ನಾವ ನ್ಯೂ ಕೀವರ್ಡ್ ಯೂಸ್ ಮಾಡ್ಕೊಂಡ ಕ್ರಿಯೇಟ್ ಮಾಡಬಹುದು. ಸೊ ಯಾವಾಗ ನಾವ ನ್ಯೂ ಕೀವರ್ಡ್ ಯೂಸ್ ಮಾಡ್ಕೊಂಡ ಸ್ಟ್ರಿಂಗ್ ನ ಕ್ರಿಯೇಟ್ ಮಾಡ್ತೀವಲ್ಲ, ಅವಾಗ ಏನಾಕೈತಿ ಅಂತಂದ್ರ ಮೆಮರಿದಾಗ ಹೊಸ ಆಬ್ಜೆಕ್ಟ್ ಹೀಪ್ ಮೆಮರಿ ಸ್ಪೇಸ್ ದಾಗ ಕ್ರಿಯೇಟ್ ಆಗ್ತೈತಿ. ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ ದಾಗ ಕ್ರಿಯೇಟ್ ಆಗಂಗಿಲ್ಲ. ಇದನ್ನ ನಾವ ಎಕ್ಸಾಂಪಲ್ ಥ್ರೂ ನೋಡೋಣ ಅಂತ. ನಾವ ಈ ಎಕ್ಸಾಂಪಲ್ ದಾಗ ಎರಡ್ ಸ್ಟ್ರಿಂಗ್ ವೇರಿಯಬಲ್ ನ ಡಿಫೈನ್ ಮಾಡ್ಕೊಳಾಕ್ತಿವಿ, S1 S2 ಅಂತೇಳಿ. S1 ದಾಗ ನಾವ್ ಏನ್ ಮಾಡಾಕ್ತಿವ ಈಕ್ವಲ್ಸ್ ಟು ನ್ಯೂ ಸ್ಟ್ರಿಂಗ್ ಹಲೋ ಅಂತ ಹೇಳಿ ನಾನ್ ಏನ್ ಮಾಡಾಕತ್ತೀನಿ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಅಂತಂದ್ರೆ ಸ್ಟ್ರಿಂಗ್ ಆಬ್ಜೆಕ್ಟ್ ನ ಹಲೋ ಸ್ಟ್ರಿಂಗ್ ಆಬ್ಜೆಕ್ಟ್ ನ ನಾನು ನ್ಯೂ ಕೀವರ್ಡ್ ಯೂಸ್ ಮಾಡ್ಕೊಂತ ಕ್ರಿಯೇಟ್ ಮಾಡಿ S1 ಗ ಅಸೈನ್ ಮಾಡಾಕತ್ತೀನಿ. ಹಂಗ ಲೈನ್ ನಂಬರ್ 7 ದಾಗ ನಾನು ನ್ಯೂ ಕೀವರ್ಡ್ ಯೂಸ್ ಮಾಡ್ಕೊಂಡ ಸ್ಟ್ರಿಂಗ್ ಆಬ್ಜೆಕ್ಟ್ ಹಲೋ ಅಂತ ಹೇಳಿ ಕ್ರಿಯೇಟ್ ಮಾಡಾಕತ್ತೀನಿ. ಅದನ್ನ S2 ಗ ಅಸೈನ್ ಮಾಡಾಕ್ತೀನಿ. ಇಲ್ಲೇನಾಯ್ತು ಅಂತಂದ್ರೆ ಹೀಪ್ ಸ್ಪೇಸ್ ದಾಗ ಮೆಮರಿ ಕ್ರಿಯೇಟ್ ಆಯ್ತಾ. ಹೀಪ್ ಸ್ಪೇಸ್ ದಾಗ ಮೆಮರಿ ಕ್ರಿಯೇಟ್ ಆಗಿ ಅಲ್ಲಿ ಇರುವಂತಹ ಮೆಮರಿ ಅಡ್ರೆಸ್ S1 S2 ಗ ಅಸೈನ್ ಆಯ್ತು. ಈಗ ನಾನು ಲೈನ್ ನಂಬರ್ 9 10 ದಾಗ ಅಡ್ರೆಸ್ ಆಫ್ S1 S2 ನಾನು ಪ್ರಿಂಟ್ ಮಾಡಾಕತ್ತೀನಿ. ಅದಾದ್ಮೇಲೆ ನಾನು ಈಕ್ವಲ್ಸ್ ಡಬಲ್ ಈಕ್ವಲ್ಸ್ ಆಮೇಲೆ ಈಕ್ವಲ್ಸ್ ರಿಸಲ್ಟ್ ನಾನು ಪ್ರಿಂಟ್ ಮಾಡಾಕತ್ತೀನಿ. ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಸೊ ಇಲ್ಲಿ ನೋಡಿದ್ರೆ S1 S2 ದ ಅಡ್ರೆಸ್ ಬೇರೆ ಬೇರೆ ಅಂತ ಹೇಳಿ ಬಂದೈತಿ, ಹೌದಾ? ಯಾಕಂತಂದ್ರೆ ಇಲ್ಲೇ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ ದಾಗ ಆಬ್ಜೆಕ್ಟ್ ಕ್ರಿಯೇಟ್ ಆಗ್ತಿಲ್ಲ, ಹೀಪ್ ಸ್ಪೇಸ್ ದಾಗ ಆಬ್ಜೆಕ್ಟ್ ಕ್ರಿಯೇಟ್ ಆಗ್ತೈತಿ. ಎವ್ರಿ ಟೈಮ್ ನಾನು ಹಲೋ ಅಂತ ಹೇಳಿ ಮಾಡಿದ್ರೆ ನ್ಯೂ ಸ್ಟ್ರಿಂಗ್ ಹಲೋ ಅಂತ ಹೇಳಿ ಮಾಡಿದ್ರೆ ಹೀಪ್ ಸ್ಪೇಸ್ ದಾಗ ಆಬ್ಜೆಕ್ಟ್ ಕ್ರಿಯೇಟ್ ಆಯ್ತಾ, ಅದ್ರದ್ದು ಅಡ್ರೆಸ್ ನನಗೆ ಇಲ್ಲಿ ಬಂದೈತಿ S1 ದಾಗ. ಸೊ S2 ದ ಅಡ್ರೆಸ್ ಇದೆ. ಇಲ್ಲ ಡಬಲ್ ಈಕ್ವಲ್ಸ್ ಏನ್ ಮಾಡ್ತೈತಿ ಅಂತಂದ್ರೆ S1 ದ S2 ದ ಮೆಮರಿ ಅಡ್ರೆಸ್ ಸೇಮ್ ಐತಿ ಅಂತ ಹೇಳಿ ಚೆಕ್ ಮಾಡ್ತೈತಿ. ಸೊ ಈ ಕೇಸ್ ದಾಗ ಎರಡು ಬೇರೆ ಬೇರೆ ಇರೋದ್ರಿಂದ ಫಾಲ್ಸ್ ಅಂತ ಹೇಳಿ ಬಂದೈತಿ. ಸೊ S1 ಡಾಟ್ ಈಕ್ವಲ್ಸ್ S2 ಅಂತಂದ್ರೆ ಏನ್ ಮಾಡ್ತೈತಿ, ಬೇಸಿಕಲಿ ಸ್ಟ್ರಿಂಗ್ ದಾಗ ಈಕ್ವಲ್ಸ್ ಅನ್ನುವಂತ ಮೆಥಡ್ ನ ಓವರ್ ರೈಡ್ ಮಾಡಿವಿ. ಈ ಈಕ್ವಲ್ಸ್ ಅನ್ನುವಂತ ಮೆಥಡ್ ಆಬ್ಜೆಕ್ಟ್ ಇಂದ ಬರ್ತೈತಿ. ಈಕ್ವಲ್ಸ್ ಏನ್ ಮಾಡ್ತೈತಿ ಕಂಟೆಂಟ್ಸ್ ಆಫ್ S1 ಎಷ್ಟು ನೋಡ್ತೈತಿ. S1 ದಾಗನು ಹಲೋ ಐತಿ, S2 ದಾಗನು ಹಲೋ ಐತಿ. ಅದ್ರ ಸಲುವಾಗಿ ಇದು ಟ್ರೂ ಅಂತ ಹೇಳಿ ರಿಟರ್ನ್ ಆಯ್ತು.
ನಾವ ಈ ಎಕ್ಸಾಂಪಲ್ದಾಗ ಸ್ಟ್ರಿಂಗ್ ಲಿಟ್ರಲ್ ಆಮೇಲೆ ಸ್ಟ್ರಿಂಗ್ ಕ್ರಿಯೇಟೆಡ್ ಯೂಸಿಂಗ್ ನ್ಯೂ ಕೀವರ್ಡ್ ನೋಡೋಣ ಅಂತ. ಸೊ ನಾನು ಲೈನ್ ನಂಬರ್ 6 ದಾಗ ಏನ್ ಮಾಡೀನಿ, ಸ್ಟ್ರಿಂಗ್ S1 ಈಕ್ವಲ್ಸ್ ಟು ಹಲೋ ಅಂತ ಹೇಳಿ ಮಾಡೀನಿ. ಅಂತಂದ್ರ ಸ್ಟ್ರಿಂಗ್ ಲಿಟ್ರಲ್ ಯೂಸ್ ಮಾಡ್ಕೊಂಡು ನಾನು ಸ್ಟ್ರಿಂಗ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಅದನ್ನ S1 ಗೆ ಅಸೈನ್ ಮಾಡಾಕತ್ತೀನಿ. 7th ಲೈನ್ ದಾಗ ಏನ್ ಮಾಡಾಕತ್ತೀನಿ, ನಾನು ಸೇಮ್ ಹಲೋನ ನಾನು ನ್ಯೂ ಕೀವರ್ಡ್ ಯೂಸ್ ಮಾಡ್ಕೊಂಡ ಕ್ರಿಯೇಟ್ ಮಾಡಾಕತ್ತೀನಿ, ಅದನ್ನ S2 ಗೆ ಅಸೈನ್ ಮಾಡಾಕತ್ತೀನಿ. ಸೊ ಈ ಲೈನ್ ದಾಗ ಎರಡು ಆಬ್ಜೆಕ್ಟ್ ದ ಅಡ್ರೆಸ್ ಪ್ರಿಂಟ್ ಮಾಡಾಕತ್ತೀನಿ. ಅದಾದ್ಮೇಲೆ ಈಕ್ವಲ್ಸ್ ಆಮೇಲೆ ಡಾಟ್ ಈಕ್ವಲ್ಸ್ ದ ಬಿಹೇವಿಯರ್ ನ ನಾನು ಪ್ರಿಂಟ್ ಮಾಡಾಕತ್ತೀನಿ. ಸೊ ಎಲ್ರದ್ದು ಅಡ್ರೆಸ್ ಬೇರೆ ಬೇರೆ ಅಂತ ಹೇಳಿ ಆಯ್ತಾ. ಫಸ್ಟ್ ಒನ್ ಎಲ್ಲಿ ಕ್ರಿಯೇಟ್ ಆಯ್ತು ಅಂತಂದ್ರೆ ಹೀಪ್ ದಾಗ ಫಸ್ಟ್ ಒನ್ ನಮ್ದು ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ ದಾಗ ಕ್ರಿಯೇಟ್ ಆಕೈತಿ. ಈ ರೀತಿ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ ದಾಗ ನೋಡ್ತೈತಿ ಹಲೋ ಅಂತ ಹೇಳಿ ಆಲ್ರೆಡಿ ಐತನ ಇಲ್ಲ, ಅದ್ರ ಸಲುವಾಗಿ ಹಲೋ ಅಂತ ಹೇಳಿ ಕ್ರಿಯೇಟ್ ಆಗೈತಿ. ಈ ಮೆಮರಿ ಅಡ್ರೆಸ್ S1 ಗೆ ರಿಟರ್ನ್ ಆಗೈತಿ. S1 is pointing to this memory address. ನೆಕ್ಸ್ಟ್ ನಾವ್ ಯಾವಾಗ ಸ್ಟ್ರಿಂಗ್ ನ ನ್ಯೂ ಕೀವರ್ಡ್ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ತೀವಲ್ಲ ಅವಾಗ ನಮ್ದ ಹೀಪ್ ಸ್ಪೇಸ್ ದಾಗ ಹಲೋ ಅಂತ ಹೇಳಿ ಕ್ರಿಯೇಟ್ ಆಯ್ತಾ. ಇದರದ ಮೆಮರಿ ಅಡ್ರೆಸ್ S2 ಗ ರಿಟರ್ನ್ ಆಯ್ತು. S2 is pointing to this memory address. ಓಕೆ, ಅದರ ಸಲುವಾಗಿ ಎರಡೂದು ಮೆಮರಿ ಅಡ್ರೆಸ್ ಬೇರೆ ಬೇರೆ ಆಗಿರೋದ್ರಿಂದ ಇಲ್ಲೇ ಎರಡೂದ್ರದ್ದು ಮೆಮರಿ ಅಡ್ರೆಸ್ ಬೇರೆ ಬೇರೆ ಅಂತ ಹೇಳಿ ಪ್ರಿಂಟ್ ಆಗೈತಿ. ಡಬಲ್ ಈಕ್ವಲ್ಸ್ ಏನ್ ಮಾಡ್ತೈತಿ, ಎರಡೂದ್ರದ್ದು ಅಡ್ರೆಸ್ ಕಂಪೇರ್ ಮಾಡ್ತೈತಿ. ಎರಡೂದ್ರದ್ದು ಅಡ್ರೆಸ್ ಬೇರೆ ಇದ್ರಿಂದ ಇದು ಫಾಲ್ಸ್ ಅಂತ ಹೇಳಿ ಬಂತ. ಎರಡೂದ್ರ ಕಂಟೆಂಟ್ ಸೇಮ್ ಇರೋದ್ರಿಂದ ಇದ ಟ್ರೂ ಅಂತ ಹೇಳಿ ಬಂತ. ನಮಗ ಸ್ಟ್ರಿಂಗ್ ದಾಗ ಇಂಟರ್ನ್ ಅಂತ ಹೇಳಿ ಒಂದು ಮೆಥಡ್ ಐತಿ. ಇನ್ ಕೇಸ್ ನಮಗ ಈ ರೀತಿ ಬಿಹೇವಿಯರ್ ಬೇಡ, ನಮಗ ಮೆಮರಿ ಆಪ್ಟಿಮೈಸ್ ಮಾಡೋದೈತಿ ಅಂತಂದ್ರೆ ನಾವ ಇವನ್ನ ಸ್ಟ್ರಿಂಗ್ ನ ನ್ಯೂ ಕೀವರ್ಡ್ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿದ್ರು ಅದು ನಮಗ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ ದಾಗ ಸೇವ್ ಆಗ್ಬೇಕು ಅಂತಿದ್ರೆ ನಾವ ಇಂಟರ್ನ್ ಅನ್ನುವಂತ ಮೆಥಡ್ ನ ಯೂಸ್ ಮಾಡ್ಕೋಬಹುದು. ಸೊ ಇದ್ರದ್ದು ಎಕ್ಸಾಂಪಲ್ ನೋಡೋಣ ಅಂತ ನಾವ. ನಾನ ಈ ಎಕ್ಸಾಂಪಲ್ ದಾಗ ಏನ್ ಮಾಡಾಕತ್ತೀನಿ, ಫಸ್ಟ್ ಸ್ಟ್ರಿಂಗ್ ಲಿಟ್ರಲ್ ಯೂಸ್ ಮಾಡ್ಕೊಂಡ ನಾನು ಸ್ಟ್ರಿಂಗ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕ್ತೀನಿ, ಅದನ್ನ S1 ಗೆ ಅಸೈನ್ ಮಾಡಾಕತ್ತೀನಿ. ಲೈನ್ ನಂಬರ್ 7 ದಾಗ ನಾ ಏನ್ ಮಾಡಾಕತ್ತೀನಿ, ನ್ಯೂ ಕೀವರ್ಡ್ ಯೂಸ್ ಮಾಡ್ಕೊಂಡ ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಾಕತ್ತೀನಿ. ಅದಾದ್ಮೇಲೆ ಇಂಟರ್ನ್ ಅಂತ ಹೇಳಿ ಬರಾಕ್ತೀನಿ. ಇದೇನ್ ಮಾಡ್ತೈತಿ ಅಂತಂದ್ರೆ ಬೇಸಿಕಲಿ ಹಲೋ ಅಂತೇಳಿ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ ದಾಗ ಐತಿ ಅಂತಂದ್ರೆ ಅದನ್ನ ರಿಟರ್ನ್ ಮಾಡ್ತೈತಿ. ಅದ್ರ ಮೆಮರಿ ಅಡ್ರೆಸ್ ನ S2 ಗ ಅಸೈನ್ ಹಾಕೈತಿ. ಆಮೇಲೆ ನಾನು S1 ದ S2 ದ ಮೆಮರಿ ಅಡ್ರೆಸ್ ನ ಡಿಸ್ಪ್ಲೇ ಮಾಡಾಕತ್ತೀನಿ. ಸಿಮಿಲರ್ಲಿ ನಾನು S3 S4 ನಾನು ನ್ಯೂ ಕೀವರ್ಡ್ ಯೂಸ್ ಮಾಡ್ಕೊಂಡ ಸ್ಟ್ರಿಂಗ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕ್ತೀನಿ. ಅದಾದ್ಮೇಲೆ ಇಲ್ಲೇ ಇಂಟರ್ನ್ ಅಂತ ಹೇಳಿ ಕರೆಯಾಕತ್ತೀನಿ. ಇದು ಬೇಸಿಕಲಿ ಏನ್ ಮಾಡ್ತೈತಿ, ಇದೇನ್ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ ದಾಗ ಏನ್ ಕ್ರಿಯೇಟ್ ಆಗಿರ್ತೈತಿಲ್ಲ ಅದ ನಮಗ ಅದರದ ಮೆಮರಿ ಅಡ್ರೆಸ್ ಬರ್ತೈತಿ. ಇದನ್ನ ನಾವ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಸೊ ಈ ರೀತಿ ಇಂಟರ್ನ್ ಯೂಸ್ ಮಾಡಿದ್ವಿ ಅಂತ ನಮ್ದ S1 S2 S3 S4 ಎಲ್ಲಾನು ಸೇಮ್ ಮೆಮರಿ ಲೊಕೇಶನ್ ಗ ಪಾಯಿಂಟ್ ಮಾಡಾಕತ್ತಾವ. ಸೊ ನಮ್ದ ಒಂದ್ ಕ್ವಶನ್ ಕೇಳ್ಬೋದು, ನಾವ ಸ್ಟ್ರಿಂಗ್ ಲಿಟ್ರಲ್ ಯೂಸ್ ಮಾಡಿದ್ರೆ ಮೆಮರಿ ಆಪ್ಟಿಮೈಸೇಷನ್ ಆಗ್ತೈತಿ. ಯಾಕಂದ್ರೆ ಇದು ಇಂಟರ್ನಲ್ ಏನಾಗ್ತೈತಿ, ಡೂಪ್ಲಿಕೇಟ್ ಮೆಮರಿ ಕ್ರಿಯೇಟ್ ಆಗಿ ಬಿಡಂಗಿಲ್ಲ. ಅಷ್ಟಿದ್ರು ನಾವ ಸ್ಟ್ರಿಂಗ್ ಅನ್ನ ನಾವ ನ್ಯೂ ಕೀವರ್ಡ್ ಯೂಸ್ ಮಾಡ್ಕೊಂಡು ಎದಕ್ಕ ಕ್ರಿಯೇಟ್ ಮಾಡ್ಬೇಕಾ ಅಂತ ಹೇಳಿ ನಮ್ದು ಕ್ವಶನ್ ಇರ್ತೈತಿ. ಎದಕ್ಕಂತಂದ್ರ ನಾವು ಎಕ್ಸಿಡೆಂಟಲಿ ಆಬ್ಜೆಕ್ಟ್ ಶೇರ್ ಆಗೋದ ತಪ್ಪಿಸ್ಬೇಕ, ನಾವ್ ಯಾವ ರೀತಿನೂ ಫುಲ್ಲಿ ಎನ್ಶ್ಯೂರ್ ಮಾಡ್ಬೇಕ, ಯಾವಾಗ್ಲೂ ನಮ್ದ ಎರಡು ಸೇಮ್ ಆಬ್ಜೆಕ್ಟ್ ನ ಪಾಯಿಂಟ್ ಮಾಡಬಾರ್ದ ರೆಫರೆನ್ಸ್ ವೇರಿಯೇಬಲ್ ಅಂತ ಯೂಸ್ ಕೇಸ್ ಇತ್ತಂದ್ರ. ಆಮೇಲೆ ನಮಗ ಜಾವಾದವ್ರು ಎದಕ್ಕೆ ನೀವು ಇಟ್ಟಾರ ಅಂತಂದ್ರೆ ಬ್ಯಾಕ್ವರ್ಡ್ ಕಂಪ್ಯಾಟಿಬಿಲಿಟಿ ಸಲುವಾಗೂ ಇಟ್ಟಾರ. ನಮಗೆ ಎಕ್ಸ್ಟರ್ನಲ್ ಆಗಿ ಯಾವ ರೀತಿ ಎಕ್ಸ್ಪ್ಲಿಸಿಟ್ಲಿ ಆಗಿ ಮೆಮರಿ ಅಲೋಕೇಶನ್ ಬಗ್ಗೆ ಮ್ಯಾಕ್ ಕಂಟ್ರೋಲ್ ಬೇಕಂತಂದ್ರೆ ನಾವ ನ್ಯೂನ ಯೂಸ್ ಮಾಡ್ಬೋದು. ಸೊ ಇಷ್ಟಿದ ಯಾವ ರೀತಿ ನಮ್ದ ಸ್ಟ್ರಿಂಗ್ ನ ನಾವ ನ್ಯೂ ಕೀವರ್ಡ್ ಯೂಸ್ ಮಾಡ್ಕೊಂಡ ಕ್ರಿಯೇಟ್ ಮಾಡ್ಬೇಕ, ಆಮೇಲೆ ಸ್ಟ್ರಿಂಗ್ ಇಮ್ಯೂಟೇಬಲ್ ನಾವ ಎಕ್ಸಾಂಪಲ್ ಈ ವಿಡಿಯೋದಾಗ ನೋಡಿದ್ವಿ. ಸೊ ನಾವು ನೆಕ್ಸ್ಟ್ ವಿಡಿಯೋದಾಗ ಸ್ಟ್ರಿಂಗ್ ಕ್ಲಾಸ್ ದಾಗ ಯಾವ್ಯಾವ ಮೆಥಡ್ಸ್ ಅದಾವ ಅಂತ ಹೇಳಿ ನೋಡೋಣ ಅಂತ ವಿತ್ ಎಕ್ಸಾಂಪಲ್. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾರ ನಾವು ತಿಳ್ಕೊಳಾಕ್ತಿದ್ವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಕ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.